ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ವರ್ಡ್ ಅಂದರೆ ಒಂದು ಪದದ ಬಗ್ಗೆ ಒಂದಷ್ಟು ಉದಾಹರಣೆಗಳನ್ನು ಮತ್ತು ವಿಶ್ಲೇಷಣೆಯನ್ನು ಕೊಡೋದಕ್ಕೆ ಬಂದಿದ್ದೀನಿ. ಏನು ಆ ಪದ ಅಂದರೆ ಕಲಿಕೆ. ಕಲಿಕೆ ಅಂದರೆ ಅದು ಬರೆಯೋದನ್ನು ಕಲಿಯೋದಿರ್ಬೋದು, ಓದೋದನ್ನು ಕಲಿಯೋದಿರ್ಬೋದು, ಅಥವಾ ಯಾವುದಾದ್ರೂ ಕೆಲಸ ಮಾಡೋದನ್ನು ಕಲಿಯೋದಿರ್ಬೋದು. ಒಟ್ಟಿನಲ್ಲಿ ಈ ಕಲಿಕೆ ಅನ್ನೋದು ಕಲಿಯೋದು ನಮ್ಮ ಜೀವನದಲ್ಲಿ ತುಂಬ ಮುಖ್ಯ. ಯಾಕೆ ಅಂದರೆ ಯಾವುದೇ ಒಂದು ಕೆಲಸ ಆಗಲಿ ಕಲಿತು ಮಾಡಿದ್ರೆ ಅದರಲ್ಲಿ ನಾವು ಸಕ್ಸಸ್ ಆಗ್ತೀವಿ. ಮೊದಲು ಟ್ರೈನಿಂಗು ಅಂದರೆ ತರಬೇತಿ ಇದ್ದರೆ ಮಾತ್ರ ನೆಕ್ಸ್ಟ್ ಆ ಕೆಲಸನ ನಾವು ಸರಿಯಾದ ಕ್ರಮದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಕಲಿಕೆಯಿಂದ ನಮಗೆ ತುಂಬ ಪ್ರಯೋಜನಗಳಿದೆ. ನಾವು ಎಷ್ಟೋ ಸಲ ಅಂದಿರ್ತೀವಿ ಅಥವಾ ಬೇರೆಯವರು ಅನ್ನೋದನ್ನು ನಾವು ಕೇಳಿಸ್ಕೊಂಡಿರ್ತೀವಿ. ನನಗೆಲ್ಲ ಗೊತ್ತು, ನನಗೇನು ಅವರಿಂದ ಕಲಿಯುವಂಥದ್ದು, ಅವರಿಂದ ಕೇಳಿ ತಿಳ್ಕೊಳ್ಳೋ ಅಂಥ ಅವಶ್ಯಕತೆ ನನಗೇನಿಲ್ಲ ಅನ್ನೋದನ್ನು ಬೇರೆಯವರು ಹೇಳಿರೋದನ್ನು ಕೇಳಿರ್ತೀವಿ. ಕೆಲವೊಂದು ಸಲ ನಾವು ಕೂಡ ಅಂದಿರ್ತೀವಿ. ಆದರೆ ಅದು ತಪ್ಪು. ನಿಜವಾಗ್ಲೂ ನಮಗೆ ಏನು ಅಂದರೆ ಏನೂ ಗೊತ್ತಿಲ್ಲ. ಪ್ರತಿದಿನ ಪ್ರತಿ ಕ್ಷಣ ಏನಾದರೂ ಒಂದು ಕಲಿಯೋದು ಇದ್ದೇ ಇರುತ್ತೆ. ಈಗ ಒಂದು ಮಗು ಹುಟ್ಟಿದ ಮೇಲೆ ಮೊದಲು ಅಮ್ಮ ಅನ್ನೋದನ್ನು ಕಲಿಯೋದಕ್ಕೆ ಶುರು ಮಾಡುತ್ತೆ. ಆವಾಗ ಶುರು ಮಾಡಿದಂಥ ಮಗು ದೊಡ್ಡವನಾಗಿ ವಯಸ್ಸಾಗಿ ಸಾಯೋವರೆಗೂ ಕೂಡ ಪ್ರತಿದಿನ ಪ್ರತಿ ಕ್ಷಣ ಪ್ರತಿ ನಿಮಿಷನೂ ಏನಾದರೂ ಒಂದು ಹೊಸದನ್ನು ಕಲಿತಾನೇ ಇರುತ್ತೆ, ಕಲಿಯೋದು ಇದ್ದೇ ಇರುತ್ತೆ. ಈಗ ನೋಡಿ, ನಮ್ಮ ಜೀವನದಲ್ಲಿ ಸಾಕಷ್ಟು ಜನ ಬಂದು ಹೋಗ್ತಾರೆ. ನಾವು ಹುಟ್ಟೋದಾಗಿಂದ ಸಾಯೋವರೆಗೂ ನಮ್ಮ ಜೀವನದಲ್ಲಿ ಬೇಕಾದಷ್ಟು ಜನ ಬಂದು ಹೋಗ್ತಾರೆ. ಬರೋರೆಲ್ಲರೂ ನಮ್ಮ ಜೊತೆ ಉಳ್ಕೊಳ್ಳೋದಿಲ್ಲ. ಯಾರೋ ಬೆರಳೆಣಿಕೆ ಎಷ್ಟು ಮಂದಿ ಮಾತ್ರ ನಮ್ಮ ಜೊತೆ ಉಳ್ಕೋತಾರೆ. ಆದರೆ ನಮ್ಮನ್ನು ಬಿಟ್ಟು ಹೋಗಿರ್ತಾರಲ್ಲ, ಅವರು ಸುಮ್ಮನೆ ಅಂತೂ ಹೋಗಿರೋದಿಲ್ಲ. ಹೋಗಬೇಕಾದ್ರೆ ಯಾವುದಾದ್ರೂ ಒಂದು ಪಾಠನ ಕಲಿಸಿ ಹೋಗಿರ್ತಾರೆ. ಅವರು ಕಲಿಸಿದಂಥ ಪಾಠ ನಮ್ಮ ಜೀವನಕ್ಕೆ ಉಪಯೋಗ ಆಗೋ ಹಾಗಿದ್ರೆ ಅದನ್ನು ನೀವು ಹಾಗೆ ಮುಂದುವರಿಸಿ. ಅವ್ರು ಕಲಿಸಿರೋ ಪಾಠ ನಮಗೆ ನೋವು ಕೊಡೋ ಹಾಗಿದ್ರೆ ಅದನ್ನು ಅವತ್ತಿಗೆ ಅಲ್ಲಿಗೆ ಮರೆತು ಬಿಡೋದು ಒಳ್ಳೆಯದು. ಒಟ್ಟಿನಲ್ಲಿ ಪ್ರತಿನಿತ್ಯ ಏನಾದರೂ ಒಂದು ಕಲಿಯೋದಿದ್ದೇ ಇರುತ್ತೆ. ಕಲಿತಾ ಇರಬೇಕು. ಸಮಯ ಸಂದರ್ಭ ನಮಗೆ ಎಲ್ಲವನ್ನು ಕಲಿಸುತ್ತೆ. ಕಾಲ ಬದಲಾದಂಗೆ ನಾವು ಬದಲಾಗಬೇಕು. ಆ ಕಾಲದಲ್ಲಿ ಏನೇನು ನಡೆಯುತ್ತೋ ಅದನ್ನೆಲ್ಲ ನಮ್ಮ ಜೀವನದಲ್ಲೂ ಅಳವಡಿಸ್ಕೋಬೇಕು. ನಾವು ಅದೇ ಥರ ಮುಂದುವರಿಬೇಕು ಅಲ್ವಾ. ಒಟ್ಟಿನಲ್ಲಿ ಜೀವನದಲ್ಲಿ ಕಲಿತಾನೇ ಇರಬೇಕು. ನಮಗೆಲ್ಲ ಗೊತ್ತು ಅಂತ ಅಂದ್ಕೊಳೋದು ತಪ್ಪು. ನಿಜವಾಗ್ಲೂ ನಮ್ಗೆ ಏನೂ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಹೊಸದಾಗಿ ಕಲಿಯೋ ಪ್ರಯತ್ನವನ್ನು ಮಾಡಬೇಕು. ಕಲಿತ ಮೇಲೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಕಲ್ತಿರೋಂಥ ಕೆಲಸನ ನಾವು ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಿದರೆ ನಾವು ಮಾಡೋ ಕೆಲಸದಲ್ಲಿ ನಾವು ಯಶಸ್ಸನ್ನು ಕಾಣ್ತೀವಿ. ಕೆಲಸದಲ್ಲಿ ದೊಡ್ಡದು ಸಣ್ಣದು ಅಂತ ಏನಿಲ್ಲ. ಈಗ ದೊಡ್ಡ ಕೆಲಸ ಅಂದರೆ ಅದಕ್ಕಷ್ಟೇ ಶ್ರಮ ಇರುತ್ತೆ, ಅದಕ್ಕೇನಿರಬೇಕು ಅಷ್ಟೇ ಸ್ಥಾನಮಾನ ಅದಕ್ಕೂ ಇರುತ್ತೆ. ಮತ್ತು ಕೆಲಸ ಚಿಕ್ಕದಾದ ತಕ್ಷಣ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತಲ್ಲ, ಅದಕ್ಕೆ ಏನಿರಬೇಕೋ ಅದು ಸ್ಥಾನಮಾನ ಅದಕ್ಕೆ ಇದ್ದೇ ಇರುತ್ತೆ. ಅದಕ್ಕೆ ನೀವು ಯಾವುದೇ ಕೆಲಸವನ್ನು ಮಾಡಿ ಶ್ರದ್ಧೆ ಭಕ್ತಿಯಿಂದ ಮಾಡಿ. ನೀವು ಮಾಡೋ ಕೆಲಸದಲ್ಲಿ ನೀವು ಸರಿಯಾಗಿ ಮಾಡಿದರೆ ಅದರಿಂದ ಸಿಗೋ ಪ್ರತಿಫಲನೂ ಕೂಡ ಅಷ್ಟೇ ಸರಿಯಾದ ರೀತಿಲಿ ಇರುತ್ತೆ. ಒಟ್ಟಿನಲ್ಲಿ ನೀವು ಏನನ್ನೇ ಮಾಡಿ ಕಲಿತು ಮಾಡಿ. ಕಲಿದೇ ಮಾಡೋದಕ್ಕಿಂತ ಕಲಿತು ಮಾಡಿದರೆ ಅದರಲ್ಲಿ ಒಂದು ಅರ್ಥಪೂರ್ಣ ಇರುತ್ತೆ. ಅದರಲ್ಲಿ ಏನಾದರೂ ಒಂದು ಯಶಸ್ಸನ್ನು ಸಾಧಿಸೋಕ್ಕೆ ಸಾಧ್ಯ ಆಗುತ್ತೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ನೋಡ್ತಾ ಇರೋಂಥವ್ರು ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.